ಹಾಯ್ ನಮಸ್ತೆ ಬೆಂಗಳೂರು, ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತೇನಪ್ಪ ಅಂದರೆ ಮಾರ್ಕೆಟಿಗೆ ಬಂದೆ. ಮಾರ್ಕೆಟಿಂದ ಹೈಕೋರ್ಟ್ ಹತ್ರ ಬಾಡಿಗೆ ಸಿಕ್ತು. ಮುಂಚೆನೂ ಹೋಗ್ತಿದ್ದೆ, ಈಗೀಗ ಸ್ವಲ್ಪ ಡಿಸೆಂಟಾಗಿ ಬಿಟ್ಟಿದ್ದೆ ಎಲ್ಲ ಬಾಡಿಗೆನೂ. ಇವಾಗ ತಿರ್ಗಾ ಎಲ್ಲ ಸಮ್ಮರಲ್ಲಿ ಮಾರ್ಕೆಟಿಗೆ ಬೆಳಿಗ್ಗೆ 4 ಗಂಟೆಗೆ ಬಂದರೂ ಬಾಡಿಗೆ ಸಿಗುತ್ತೆ. ನಮ್ಮ ಮಂಡಿಯಲ್ಲಿ ಕಬ್ಬಿನ ಮಂಡಿ ಬಿಟ್ಟು ಒಳಗಡೆ ಹೋಗಲ್ಲ ನಾನು, ಬರೀ ಕಬ್ಬಿನ ಮಂಡಿ ಹತ್ರ ಮಾತ್ರ. ಹೈಕೋರ್ಟ್ ಹತ್ರ ಹೋಗ್ತಾ ಇದ್ದೀನಿ. ಗಾಡಿ ಫುಲ್ ತುಂಬಿಟ್ಟಿದ್ದಾರೆ, ಒಂಚೂರು ಜಾಗ ಇಲ್ಲ. ಅದು ಹಿಂಗೆ ಎತ್ಕೊಡ್ಬೇಕೋ ಏನೋ ಗೊತ್ತಿಲ್ಲ. ಟ್ರಾಫಿಕ್ ಮಾತ್ರ ಇದು ಭಯಂಕರ ಟ್ರಾಫಿಕ್ ಇವತ್ತು. ಹತ್ತು ನಿಮಿಷದಿಂದ ಹಿಂಗೆ ಬರ್ತಾ ಇದ್ದೀನಿ. ಕೊಂಪಲ್ ಟ್ರಾಫಿಕ್ ಇವತ್ತು. ಅಲ್ಲಿ ನೋಡಿ ಎದುರಿಸ್ಕೊಂಡಿರ್ತಾರೆ ನೀರು. ಗ್ಲಾಸ್ ಹಾಕಳಯ್ಯ ಅಂದರೆ ಅವ್ನು ಪಕ್ಕದಲ್ಲಿ ಹೋಗೋ ಬರೋರಿಗೆಲ್ಲ ಆಗ್ತಾವೆ ನೀರನ್ನ ಶಿಫ್ಟವನು. ಬರೀ ಇಲ್ಲಿ ತನಕ ಈ ಹೂವಾಗೆಲ್ಲ ಡೆಕೋರೇಷನ್ ಇಟ್ಕೊಂಡಿರ್ತಾರಲ್ಲ, ಅಲ್ಲಿಂದ ಒಂಚೂರು ಜಾಮು, ಏನು ಮಾಡೋಕ್ಕಾಗಲ್ಲ. ಗಾಡಿಗಳು ಬೇರೆ ಆ ಕಡೆ ಇವತ್ತು ಬೇರೆ ಸೇಲ್ ಆಗಿಲ್ಲನಪ್ಪ, ಫುಲ್ ಎಲ್ಲ ರಿಟರ್ನ್ ಹಾಕೊಂಡು ಹೋಗ್ತಾರೆ. ಸುಮಾರು ಉಳಿದ್ಬಿಟ್ಟು ಈಗ ಬರುತ್ತೆ. ಮದುವೆ ಸೀಸನ್ ಕಮ್ಮಿ ಅನ್ಸುತ್ತೆ ಇವಾಗ, ಸೇಲ್ ಆಗಿಲ್ಲ. ಇಷ್ಟೊತ್ತಂಗೆ ಇರೋದೇ ಇಲ್ಲ. ಬೆಳಿಗ್ಗೆ 6 ಗಂಟೆಗೆ ಬಂದರೆ ನೀರಲ್ಲ, 8:15 ಇಷ್ಟೊಂದು ಐಟಮ್ ಇದೆ. ಇಷ್ಟೇ ಟ್ರಾಫಿಕ್. ಇಲ್ಲಿಂದ ಆ ಕಡೆ ಖಾಲಿ ಬಿದ್ದಿರುತ್ತೆ ನೋಡಿ. ಹೆಂಗೆ ಹೋಗ್ತಾ ಸಿಗ್ತೀನಿ ನೋಡಿ. ಇವಾಗ ಹೊರಗಡೆ ಬಂದೆ ಟ್ರಾಫಿಕಿಂದ. ಇಲ್ಲೊಂಚೂರು ಕಮ್ಮಿ ಇದೆ, ಇಷ್ಟೊಂದು ಏನು ಅಷ್ಟೊಂದು ಟ್ರಾಫಿಕ್ ಆಗಲ್ಲ. ಅಲ್ಲೇ ಅದೇ ಓದಿತ್ತಲ್ಲ, ಅದರಿಂದ ಟ್ರಾಫಿಕ್ ಮೂರಾಗಲಿ ಹಂಗೆ ತೆಗಿತಾವ್ರೆ. ಚಿನ್ ಬೇರೆ ಹಾಕೋವ್ರೆ ಅನ್ನತಾರೋ ಅಲ್ಲ ಇಲ್ಲೇ ಸ್ಟ್ರೈಟ್ ಹೋಗ್ತಿದ್ದೆ. ಸುಮ್ಮನೆ ಗಾಡಿ ಬೇರೆ ನೋಡಿದ್ದಿಲ್ಲ, ಅಲ್ಲಿ ಹೋಗ್ತಾ ಬೆಳೆದ್ಬಿಡ್ತಾರೆ. ರೋಡ್ ಬೇರೆ ಮುಂದ್ಗಡೆ ಆಪೋಸಿಟಿಂದ ಯಾವ್ದಾದ್ರು ಒಂದು ಆಟ ಗಿಟ ಬಂದ್ಬಿಟ್ಟು ಅಂದರೆ ತಿರ್ಗತ್ತೆ. ಇದೇನು ಖಾಲಿನೇ ಇರುತ್ತೆ, ಏನೋ ಒಂದು ಸಿಗ್ನಲ್ ಬಿಡುತ್ತಷ್ಟೇ, ಒಂದು ಸಿಗ್ನಲ್ ಬಿಡುತ್ತಷ್ಟೇ. ನೋಡಿ ಅಲ್ಲಿ ಒಳಗಡೆ ಬಂದಿದ್ರೆ ಕರೆಕ್ಟಾಗಿ ಇಲ್ಲಿ ಬರ್ತಾ ಇದೆ. ಇಲ್ಲಿ ಲೆಫ್ಟ್ ಗಾಡಿಗಳು ನಿಂತವಲ್ಲ, ಇಲ್ಲಿ ಬರ್ತಾ ಇದೆ. ಇಲ್ಲ ಇಷ್ಟೊಂದು ಗಾಡಿಗಳು ನಿಂತವೆ. ಇಲ್ಲಿ ಟ್ರಾನ್ಸ್ಪೋರ್ಟು ಇದೆಲ್ಲ ಹಿಡಿದು ಅನ್ಲೋಡ್ ಮಾಡ್ತಿರ್ತಾರೆ. ಕೊರಿಯರ್ ಬಂದಿರ್ತಾವಲ್ಲ, ಅದಕ್ಕೆ ಎಷ್ಟೊಂದು ಟಾಟಾ ಎಸ್ಗಳು ನಿಂತಿರೋದು. ಸುಮ್ಮನೆ ನೋಡಿ, ಅಲ್ಲಿಂದ ಬಂದಿರೋ ಒಂಚೂರು ಮುಂದೆ ಬರ್ತಿದ್ದೆ ಅಷ್ಟೇ. ನಾವು ಬಸ್ಸೊಂದಿಗೆ ಸುಮ್ಮನೆ ಹಿಂಗೆ ಬರ್ಬೇಕಿಂದ. ಇಲ್ಲಿ ರೈಟ್ ಹೋಗ್ತೀನಿ. ಇಲ್ಲಿ ರೈಟ್ ಹೋಗಿ ವಿಧಾನಸೌಧ ಮುಂದೆಯಿಂದ, ವಿಧಾನಸೌಧ ಆದಮೇಲೆ ಒಂದು ಹೈಕೋರ್ಟ್ಗೆ ಒಂದು ರೋಡ್ ಸಿಗುತ್ತೆ. ಸರ್ಕಲ್ ರೈಟ್ ಹೋಗ್ಬೇಕು. ಒಂದು ಕೋಟೆ ಹತ್ರ ಸಿಗ್ತೀನಿ. ಹೋಗ್ತಾ ವಿಧಾನಸೌಧ ತೋರಿಸ್ತೀನಿ ಇವತ್ತು ಇನ್ನೊಂದ್ಸಲಿ. ಸಿಗ್ತದೆ ಮತ್ತು ನಂದು ಡ್ಯಾಮ್ದು ಮತ್ತು ನನ್ನ ಇನ್ನೊಂದು ಸೆಕೆಂಡ್ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಏನಾದರೂ ಹೇಳಿ. ಅದರಲ್ಲಿ ಒಂದು ಹೆಲ್ಮೆಟ್ ಸ್ಟ್ಯಾಂಡ್ ತೊಗೋಬೇಕಿತ್ತು, ತಗೊಂಡಿಲ್ಲ ನಾನು. ಅದು ಐಡಿಯಾನೇ ಇರಲಿಲ್ಲ. ಇದ್ದಕ್ಕಿದ್ದಂಗೆ ಜಾತ್ರೆ ಇದೆ ಅಂತಂದರು. ನನಗೆ ಹಂಗೆ ಬಾಡಿಗೆ ಆಗಿರಲಿಲ್ವಲ್ಲ, ನಾನು ಗಾಡಿ ಎತ್ಕೊಂಡು ಹೋದೆ. ಎಲ್ಲೂ ಹೋಗಿರಲಿಲ್ಲ. ಲಾಂಗ್ ಡ್ರೈವ್ ಇದೆ ಹೊಟ್ಟಿರೋದು. ಇಲ್ಲಿ ಚಿಂತಾಮಣಿಗೆ ಹೋಗಿದೆ. ಚಿಂತಾಮಣಿ ಬಿಟ್ಟರೆ ಇದೆ ನಾನು ಲಾಂಗ್ ಹೋಗಿರೋದು. ನಾನು ಹೋಗಿರೋದು, ನನ್ನ ತಮ್ಮ ಎಲ್ಲ ಹೊಡೆದವನೆ. ತಮ್ಮ ಸುಮಾರು ಕಡೆ ಹೋಗಿ ಬಂದವನೆ. ನಾವು ಓಡಿಸೋದಿಲ್ಲ ಗಾಡಿ ಜಾಸ್ತಿ. ಈಗ ಸರ್ವಿಸಿಗೆ ಬೇರೆ ಬಿಡಬೇಕದು. 3000 ಕಿಲೋಮೀಟರ್ ನೋಡಿದ್ದು. 3000 ಹೊಡಿರೋದು. 2800-900 ಚಿಲ್ಲರೆ ಆಗೈತೆ. 6000ಗೆ ಬಿಡಬೇಕಿತ್ತು. 6000 6 ತಿಂಗಳು ಆಗೈತೆ. 6000 ಕಿಲೋಮೀಟರ್ ಓಡೇ ಇಲ್ಲ. ಸೆಕೆಂಡ್ ಸರ್ವಿಸ್. ಮಧ್ಯಾಹ್ನ 1 ಗಂಟೆ 12 ಗಂಟೆ ಟೈಮಲ್ಲಿ ಬರೀ ಕೈದಿಗಳೇ ಇರ್ತಾರಪ್ಪ. ಹಿಂಗೆ ಚೈನ್ಗಳು ಹಾಕೊಂಡು ಕರ್ಕೊಂಡು ಹೋಗ್ತಿರ್ತಾರೆ. ಏನೇನು ಮಾಡಿರ್ತೀನಿ ಸರ್ಕಲ್. ಸರ್ಕಲ್ ಇಲ್ಲಿಂದ ಸ್ಟ್ರೈಟು ಫೋನ್ ಚಿಕಲ್ಲಿ. ಹೋದ್ಸಲಿ ತೋರಿಸಿದ್ದೆ. ಹೋದ್ಸಲಿ ಇದೊಂಚೂರು ಮ್ಯೂಸಿಕ್ ಹಾಕಿದೆ, ಕಾಪಿ ರೈಟಿಂಗ್ ಅಂತ ಬಂದಿತ್ತು. ಸಲಿ ಮ್ಯೂಸಿಕ್ ಏನೂ ಆಗಲ್ಲ. ಒಂದು ಟೈಮಲ್ಲಿ ವಿಧಾನಸೌಧ ಹತ್ರ ಬರಬೇಕು ಅಂದರೆ ಏನೋ ಒಂದು ಖುಷಿ. ಈಗಲೂ ಖುಷಿ ಐತೆ. ಈ ಒಳಗಡೆ ಎಲ್ಲ ಹೋಗಿದ್ದೀನಿ ನಾನು. ವುಡ್ ವರ್ಕ್ ಮಾಡ್ಬೇಕಾದ್ರೆ ಒಳಗಡೆ ಎಲ್ಲ ಕೆಲಸ ಮಾಡ್ತಿದ್ದೀನಿ. ಎಷ್ಟು ರೂಮ್ಗಳಿದಾವೆ ಅಂದರೆ ಒಳಗಡೆ, ಯಪ್ಪ. ನೋಡಿ ನಾನು ಹೋಗ್ಬೇಕಾಗಿರೋದು ಇಲ್ಲಿ ಏನೊಂಚೂರು ಮುಂದೆ. ಬಂದಾರ ಇಲ್ವೋ? 100 ಕಟ್ಟು ಏನೈತೆ, 100 ಕಟ್ಟು ಇಳಿಸ್ಬೇಕು. ವಿಧಾನಸೌಧ ಇಂದ ಒಂಚೂರು ಸರ್ಕಲಲ್ಲಿ ರೈಟ್. ಸಿಗ್ನಲ್ ಬೇರೆ ಇಲ್ಲೇ ಬಿಟ್ಟ. ಸಿಗ್ನಲಲ್ಲಿ
ಇನ್ನು ಬಂದಿಲ್ಲ ಯಾರು, ಬೇರೆ ಕಾಯ್ಬೇಕು 1 ಗಂಟೆ ಇವಾಗ. KG 80 ಎಷ್ಟಿದೆ? ಇಲ್ಲಿದೆಯಲ್ಲ, ಇಲ್ಲೇ ಇಳಿಸ್ಬೇಕಾಗಿರೋದು ಕಬ್ಬು. ಒಳಗಡೆ ಗೇಟು ಓಪನ್ ಮಾಡಿಲ್ಲ. ಇಲ್ಲಿ ರೈಟ್ ಸೈಡಲ್ಲಿ ಇಲ್ಲಿದೆಯಲ್ಲ, ಆ ಮರಕ್ಕೆ ಹಾಕ್ಬೇಕು. ಯಾರು ಬಂದಿಲ್ಲ, ಬರೋ ತನಕ ಕಾಯ್ಬೇಕು. ಎಷ್ಟು ಪಾರಿವಾಳ ಇದೆ ನೋಡಿ, ಮರ ಎಲ್ಲ ಅದೇ. ಒಳ್ಳೆ ಸ್ಪೀಕರಲ್ಲಿ ಕೇಳ್ತಂಗೆ ಗುರ್ರು 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 ಅಂತಿರೋದು. ಅದೇ ಯಾರು ಇಲ್ಲ ಇಲ್ಲಿ ನೋಡಿ. ನಮ್ಮ ಕೋಚ ನಿಂತವನೆ. ಈ ಗಾಡಿ ಚೂರು ಗ್ಯಾಪ್ ಇಲ್ಲ, ಎತ್ಕೊಡೋದೇ ಇರೋದು ಇವಾಗ. ಈ ಮರದ ಹತ್ರ ನಿಲ್ಲಿಸ್ಬೇಕು, ಅಲ್ಲಿ ಟಾರ್ಪಲ್ ಹಾಕಿದಾರಲ್ಲ ಅಲ್ಲಿಗೆ ನಿಲ್ಲಿಸ್ಬೇಕು. ಅನ್ಲೋಡ್ ಮಾಡಿಸ್ತೀನಿ ಬನ್ನಿ. ನೋಡಿ ಎಲ್ಲ ಸರ್ದಾಗ ಖಾಲಿ ಆಗಿದೆ, ಸುಸ್ತಾಗಾಯ್ತು. ನಿಂತಿದ್ದಿ ನಮ್ಮ ಹುಡುಗ ಯಾರಿ ಎಲ್ಲ ಹಿಡಿಸ್ತಾ ಇದ್ದಾರೆ. ಯಪ್ಪ ಶೆಕೆ ಬೇರೆ ಒಳಗಡೆ. ಈ ಕಪ್ಪು ಈಟಲ್ವಾ, ಶೆಕೆಗೆ ಆಗ್ತಾನೇ ಇಲ್ಲ. ಶರ್ಟೆಲ್ಲ ನೆಂದ್ಬಿಟ್ಟೈತೆ ಎಲ್ಲ. ಅನ್ಲೋಡ್ ಇಲ್ಲಿ ಸ್ವಲ್ಪ ಇಳಿಸ್ಬೇಕಂತೆ, ಅಲ್ಲಿ ಮುಂದ್ಗಡೆ ಒಂದು ಕಡೆ ಇಳಿಸ್ಬೇಕಂತ ಒಂದು ಸ್ವಲ್ಪ. ಆಮೇಲೆ ಸಿಗ್ತೀನಿ ಬರ್ರಿ. ಎಲ್ಲ ಅನ್ಲೋಡ್ ಆಯಿತು, ಸ್ವಲ್ಪ ಇದೆ, ನನ್ನ 10 ಗಂಟೆ ಇದೆ. ಇಳಿಸ್ಬಿಟ್ಟು ತಿರ್ಗಾ ಮಾರ್ಕೆಟ್ಗೆ ಹೋಗಿ ನಮ್ಮ 3 ಅಂಗಡಿಗೆ ಹಾಕಬೇಕು. 3 ಅಂಗಡಿಯಲ್ಲಿ ಯಾವುದೋ ಒಂದು ಗಾಡಿಗೆ ಹಾಕಿ ಕಳಿಸಿರ್ತಾರೆ, ಯಾವುದಾದ್ರು ಒಂದಾದರೂ ನೋಡ್ಬೇಕು ಯಾವ್ದು ಹಾಕಿರ್ತಾರೆ ಏನು ಅಂತ. ಹೋಗ್ತಾ ಸಿಗ್ತೀನಿ ಬರ್ರಿ. ಎಲ್ಲ ಕಡೆ ಕಬ್ಬು ಇಳಿಸಿ ಮನೆಗೆ ಹೋಗಿ ಸ್ವಲ್ಪ ರೆಡಿಯಾಗಿ ಕೋಲಾರಲ್ಲಿ ಆರ್ಡ್ರ್ ಇತ್ತು ಇವತ್ತು. ಕಮ್ಮಿನೇ, ಇಲ್ಲಿಂದ 84 ಕಿಲೋಮೀಟ್ರ್ ಏನೋ ತೋರಿಸ್ತೈತೆ. ಕಮ್ಮಿ ಕ್ಲಾಸೇ, 1200 ಕ್ಲಾಸು. 1200 ಕ್ಲಾಸ್ಗೆ ಕೋಲಾರ್ಗೆ ಹೋಗ್ಬೇಕು. ಈಗ ಹೊರಟಿದ್ದೀನಿ, ಇನ್ನೂ ಮಿಷಿನ್ ಲೋಡ್ ಮಾಡ್ಕೊಳಕ್ಕೆ ಹೋಗಿಲ್ಲ. 3:15 3 ಗಂಟೆಗೆ ಬರೋಕ್ಕೆ ಹೇಳಿದ್ರೆ ಸ್ನಾನ ಮಾಡೋಷ್ಟು ಲೇಟ್ ಆಗೋಯ್ತು. ಹೋಗ್ತಾ ಇದ್ದೀನಿ, ಇಲ್ಲೇ ಅಶೋಕ ಪಿಲ್ಲರ್ ಹತ್ರ ಇದ್ದೀನಿ. ಇನ್ನೊಂದು 10 ನಿಮಿಷ ಬಿಟ್ಟರೆ ಒಂದು 2 ಅವರ್ 2.5 ಗಂಟೆ. ಸಿಟಿ ದಾಟೋ ತನಕನೇ ಲೇಟು. ಸಿಟಿ ದಾಟಿಬಿಟ್ರೆ 1 ಅವರ್ಗೆ ಹೊಡೆದ್ಬಿಡ್ಬೋದು. ಇವತ್ತು ಕೋಲಾರ ತೋರಿಸ್ತೀನಿ ಬನ್ನಿ ಹೋಗ್ತಾ ಹೋಗ್ತಾ. ಎಲ್ಲ ಲೋಡ್ ಮಾಡ್ಕೊಂಡಿದ್ದೀನಿ. ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಡಬಲ್ ರೋಡು ಫ್ಲೋವರ್ ಹತ್ರ ಇದ್ದೀನಿ. ಟ್ರಾಫಿಕ್ ಏನಂತ ಟ್ರಾಫಿಕ್ ಇಲ್ಲ. ಹಿಂಗೆ ಚಾಕ್ಲೇಟ್ ಸಾಂಗ್ ಹಾಕ್ಕೊಂಡು ಒಳ್ಳೆ ಬೇಸ್ ಸಖತ್ತಾಗಿ ಹೊಡೆಯುತ್ತೆ. ಇದು ಡುಕಾಟಿ ಶೋರೂಮ್ ನೋಡಿದ್ದು, ಬರೀ ಕಾರ್ಗಳು, ಏನು ಚಿಂದಿ ಕಾರ್ಗಳಂತೂ ಯಪ್ಪ. ಹೋಗ್ತಾ ಇದ್ದೀನಿ, KR ಪುರಂ ಬ್ರಿಡ್ಜ್ ಹತ್ರ ಇದ್ದೀನಿ. ಈ ಬ್ರಿಡ್ಜ್ ನೋಡೋಕ್ಕೆ ಒಂಥರ ಲುಕ್ಕು, ವಿಡಿಯೋ ಎಲ್ಲ ನೋಡಿ ಅದು ನೋಡೋಕ್ಕೂ ಸಖತ್ತಾಗಿ ಕಾಣುತ್ತೆ. ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಇನ್ನೊಂದು 47 ಕಿಲೋಮೀಟ್ರ್ ಐತೆ. ಟೀಗೆ ಬೇರೆ ನಿಲ್ಲಿಸು ಅಂತ ಹಿಂದ್ಗಡೆಯಿಂದ ಹೇಳ್ತಾನೆ ಇದ್ದಾರೆ. ಕೇಳಿಸಿ ನಂಗೆ ಸುಮ್ಮನೆ ಹಂಗೆ ಹೋಗ್ತಾ ಇದ್ದೀವಿ ನಾವು. ಗಿಡಗಳು ಏನು ಚೆನ್ನಾಗಿ ಕಾಣ್ತಾವಲ್ಲ ಅವು. ಇವನೇ ಅದು ಅಂಗಡಿ ಇಟ್ಕೊಂಡೈತೆ, ಅವನೇ ನಿಲ್ಸೋಣ. ಎಲ್ಲ ಐತೆ ಗುಡ್ಕ, ಯಾವ ಚಿಲ್ಲರೆ ಅಂಗಡಿ ಅದು. $770 ಕಿಲೋಮೀಟ್ರ್. ಚೆನ್ನೈಗೆ ಹೋಗ್ಬಿಡೋಣ. ಚೆನ್ನೈಗ? ಹಾಂ, ಬೀಚ್ ಐತಲ್ಲ ಚೆನ್ನೈಯಲ್ಲಿ. ಹೋಗಿದ್ರಿ ಚೆನ್ನೈಗೆ ನೀವು? ಮೊಟ್ಟಾಮೊಟ್ಟಿ ಎಲ್ಲೆಲ್ಲಿಂದನೋ ಬರ್ತಾರೆ. ದೇವಸ್ಥಾನ ಕೃಷ್ಣನ ರಾಮನ? ಅದು ರಾಮ ಐತೆ ದೇವಸ್ಥಾನ. ಕೋಲಾರ ವಿಧಾನಸೌಧ ಇದು. ಪೆಟ್ರೋಲ್
ಬಂಕ್ ಅದು, ಪೆಟ್ರೋಲ್ ಬಂಕ್ ಪಕ್ಕ ಇರೋದು. ಪೆಟ್ರೋಲ್ ಬಂಕ್ ಕಂಡ್ರಿ ಅದು ಅಲ್ಲಿ ಎದುರುಗಡೆ. ಇಲ್ಲಿ ಪೆಟ್ರೋಲ್ ಬಂಕು. ಹಿಡಿಯುತ್ತೆ ಆಮೇಲೆ ಗಾಡಿ ಬರ್ತದೆ ಮೇಲೆ ಕೊಡ್ಬೋಣ ಹಂಗೆ. ಇಲ್ಲಿ ಹೋಯ್ತಾರೆ ಹುಡುಗಿರು, ನೀವು ಅವ್ರ ಕರೆದು ನಾಯಿನ ಅಂತ ಕರ್ಕೊಂಡು ಇಲ್ಲಿ ಹಾಕ್ತೀರಪ್ಪ ಜ್ಯೂಸು ಕೆಳಗೆ ಮೇಲ್ ಮಾಡಕ್ಕೆ ಕೊಡ ಸೈಡಿಗೆ ಹಾಕ್ತೀನಿ. ಇಲ್ಲಿ ಕೇಳ್ಕೊಂಬಂದು ನಾನು ನಿದ್ದೆ ಮಾಡ್ಬೇಕಪ್ಪ, ನನಗೆ ಕರಿಬೇಡ್ರಿ ನೀವು. ನಾನು ಮನೆ ಕರ್ತೀನಿ ಗರ್ಕೆ ನೋಡಿ ಹೆಂಗೆ ಬೆಳ್ದ. ಯಾರು ಪಾರ್ಟಿ ಜಾಗ ಎಲ್ಲ ಕೇಳ್ಕೊ ಬಂದಿದ್ದೀನಿ. ಅಲ್ಲಿ ಹಾಕ್ಬೇಕಂತೆ, ಅಲ್ಲಿಂದ ಎಷ್ಟೊಂದು ಮೆಟ್ಲು ಹತ್ತಬೇಕು. ಮೆಟ್ಲು ಹತ್ತೋದೇ ಕಷ್ಟ, ಮೆಟ್ಲು ಹತ್ತೋದು ಸಿಕ್ಕಾಪಟ್ಟೆ ಕಷ್ಟ ಆಗಿದೆಯಲ್ಲ ಇವತ್ತು. ಸುಮ್ಮನೆ ಎಲ್ಲ ಇಳಿಸ್ಬಿಟ್ಟು ಗಾಡಿಯೆಲ್ಲ ಮಲ್ಕತ್ತೀನಿ ನಾನು. ಮಾಡಲಿ ಒಬ್ಬರೇ ದೊಡ್ಡದಾಗಿ ಹೇಳ್ಬಿಡ್ತಾರೆ ಅಲ್ಲೇ ಹಾಕಿ ಅಲ್ಲೇ ಹಾಕಿ ಅಂತ ಹೇಳ್ತಾ ಇದ್ದೀನಿ. ಅಲ್ಲೆಲ್ಲ ಮೇಲ್ಗಡೆ ಅಡ್ಜಸ್ಟ್ ಮಾಡೋಣ ಅಂತ. ಇಲ್ಲಿ ಬೇರೆ ಇದು ಬೇರೆ ಅಡ್ಡ ಹಾಕೋರೆ. ಒಂದೊಂದು ನಿಮಿಷ ಅಲ್ಲಪ್ಪ ಈ ಚೌಟ್ರಿಗಳು ಬಂದ್ಬಿಟ್ರೆ. ತೋರಿಸ್ತೀನಿ ನೋಡಿ ಎಷ್ಟು ದೂರ ಹತ್ಕೊಂಡು ಹೋಗ್ಬೇಕು. ಎಲ್ಲ ಕರೆಂಟ್ ಕಲೆಕ್ಷನ್ ಕೊಟ್ಟು ರೆಡಿ ಮಾಡಿದ್ದಾಯಿತು. ಒಂದು ಗಜ ನೋಡಿ ನಿಂತವನೆ, ನಿಂತ್ಕೊಂಡೋಗಿ ಸೈಡಿಗೆ ಹಾಕಬೇಕು. ಇಲ್ಲಿ ಜನರೇಟರ್ ಪಕ್ಕ ಐತೆ, ಎಲ್ಲ ಸೈಡಿಗೆ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ನಿದ್ದೆ ಮಾಡಬೇಕು. ನಿದ್ದೆನೇ ಇಲ್ಲ. ತಿರ್ಗಾ ಇಲ್ಲಿಂದ ಹೋಗೋಷ್ಟರಿಗೆ 1 ಗಂಟೆ 2 ಗಂಟೆ ಆಗುತ್ತೆ. ಹಾಕೋಣ, ರೆಡಿ ಮಾಡೋಣ. ಹಾಂ, ಎಲ್ಲೈತೆ ಕ್ಲಾಸು? ಹಾಕ್ಬೇಕಂತ ಕೊಡಿ ಅಂತ ನಾವು ತಾವತ್ತೇನೆ ರೀ ಗ್ಲಾಸು. ಹಾಂ, ಗ್ಲಾಸ್ ಮರ್ಸ್ಬಿಟ್ಟು ಬಂದವ್ರು. ಅಲ್ಲಿ ಒಂದು ಕಡೆ ಇಳಿಸಿದೆ, ಅಲ್ಲಿ ಬೇಡ ಅಂತ ಹೇಳ್ಬಿಟ್ಟು ತಿರ್ಗಾ ನೋಡಿ ಅಲ್ಲಿ ಗಾಡಿ ನಿಂತಿದೆಯಲ್ಲ ಜನರೇಟ್ರು, ಅಲ್ಲಿಂದ ಇಲ್ಲಿಗೆ ತಗೊಂಡೋಗಿ ಕೊಡಬೇಕು. ಯಾವುದು ಬೇಡ ನೋಡ್ರಿ. ಇಲ್ಲ, ಮೈನ್ ರೋಡ್ ಪಕ್ಕನೇ, ಕೋಲಾರ ಮೈನ್ ರೋಡ್ ಇದೆಯಲ್ಲ, ಮೈನ್ ರೋಡ್ ಪಕ್ಕನೇ ಇರೋದಿದು. ಎಲ್ಲ ಖಾಲಿ. ನಮ್ಮ ಗಜನ್ ತಗೊಂಬಂದು ತುಂಬಿಕೊಂಡು ಈ ಬೀಡದವ್ರನ್ನ ಬೇರೆ ಹಾಕೋ ಬಂದಿದ್ದು. ಬೀಡ ಅಂತೀನಿ, ಪಾಪ್ಕಾರ್ನು ಮತ್ತು ಕ್ಯಾಂಡಿ ಅವ್ರನ್ನ ಬೇರೆ ಕರ್ಕೊಂಡು ಹೋಗ್ಬೇಕು. ಗಜ ಕತ್ತಿಸ್ಕೊಂಡು ಮಾಡ್ತಾ ಇರೋದೆ. 10 ಕಾಲು ಗುರು, 10 ಕಾಲ 2:15. 2 ಅವರ್ ಬೇಕು. ಹೆಂಗೆ ಹೊಡೆದ್ರು 2 ಅವರ್ ಬೇಕು. ಯಪ್ಪ, ಊಟ ಆಯಿತು. ಊಟ ಮಾಡೋದಿಲ್ಲೇ. ಒಂದು ಕಾಲು ಈಗ ಹೋಗ್ತಾ ಇದ್ದೀನಿ. ಈಗ JC ರೋಡು, JC ರೋಡಲ್ಲಿ ಇದ್ದೀನಿ. ಇಷ್ಟೊತ್ತಲ್ಲೂ ಸಿಗ್ನಲ್ ನೋಡಿ, 1 ಕಾಲು 1:20 ಆಗಿದೆ, ಆದರೂ ಇಷ್ಟು ಸಿಗ್ನಲ್ಲು. ಎಲ್ಲ ಅನ್ಲೋಡ್ ಮಾಡಿ ಮನೆಗೆ ಹೋಗ್ತಾ ಇದ್ದೀನಿ. 1:15 ಈಗ ಬಂದೆ. ಅಲ್ಲಿ 11 ಕಾಲು ಆಯಿತು ಬಿಟ್ಟಿದ್ದು. ಇನ್ನೊಬ್ರು ಬೇರೆ ಡ್ರಾಪ್ ಮಾಡಬೇಕಿತ್ತಲ್ಲ, ಹಲ್ಸೂರು ಹತ್ರ ಡ್ರಾಪ್ ಮಾಡಿ ಅಲ್ಲಿಂದ ಇಲ್ಲಿ ಬಸವಗುಡಿಗೆ ಇಳಿಸಿ ಇಲ್ಲಿಂದ ತಿರ್ಗಿ ಆನೆಪಳ್ಳಿ ಹೋಗ್ತಾಯಿದ್ವಿ. ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಮ್ಮನ್ನು ಒಂಚೂರು ಬೆಳೆಸಿ. ಬಾಯ್.